ಮಿತ್ರರೇ ನಮಸ್ಕಾರ. ಅಮೆರಿಕ ಮತ್ತು ಇಸ್ರೇಲ್ ಸೇರ್ಕೊಂಡು ಇರಾನ್ ಮೇಲೆ ಯುದ್ಧ ಆರಂಭಿಸಿದಾವಲ್ಲ, ಇದು ಬಹಳ ಇಂಟ್ರೆಸ್ಟಿಂಗ್ ಘಟ್ಟವನ್ನು ತಲುಪ್ತಾ ಇದೆ. ಕಾರಣ ಏನು ಕೇಳಿದ್ರೆ, ಈ ಯುದ್ಧದಲ್ಲಿ ಪಾಕ್ ಸಿಕ್ಕಾಕಿಕೊಳ್ಳುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದ್ದಾವೆ. ಪಾಕಿಸ್ತಾನ ಈಗ ಅಕ್ಷರಶಃ ಅಡಕತ್ತರೆಯಲ್ಲಿ ಸಿಕ್ಕಾಕೊಂಡಿದೆ. ಇರಾನ್ ವಿರುದ್ಧವಾಗಿ ಯುದ್ಧಕ್ಕೆ ಇಳಿಯಲೇಬೇಕಾದಂತಹ ಅನಿವಾರ್ಯತೆ ಪಾಕ್ಗೆ ಹಂತ ಹಂತವಾಗಿ ಸೃಷ್ಟಿಯಾಗ್ತಾ ಇದೆ. ಪಾಕಿಸ್ತಾನದ ಉಪಪ್ರಧಾನಿ ಬಹಳ ಇಂಟ್ರೆಸ್ಟಿಂಗ್ ಆದಂತಹ ಒಂದು ಸ್ಟೇಟ್ಮೆಂಟನ್ನು ಕೂಡ ಕೊಟ್ಟಿದ್ದಾನೆ. ಒಂದು ವೇಳೆ ಪಾಕಿಸ್ತಾನ ಏನಾದರೂ ಈ ಯುದ್ಧಕ್ಕೆ ಇಳಿದಿದ್ದೆ ಆದರೆ ಭಾರತಕ್ಕೆ ಅದಕ್ಕಿಂತ ದೊಡ್ಡ ಹಬ್ಬ ಇನ್ನೊಂದಿಲ್ಲ. ಇದು ಬಹಳ ರೋಚಕ ಘಟ್ಟ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಮಿತ್ರರೇ, ಈ ಬಗ್ಗೆ ಬಹಳ ಡೀಟೇಲ್ ಆಗಿ ಮಾಹಿತಿ ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಬಹಳ ಇಂಪಾರ್ಟೆಂಟ್ ವಿಚಾರ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಮಿಡಲ್ ಈಸ್ಟ್ನಲ್ಲಿ ಯುದ್ಧ ಶುರು ಆಯ್ತಲ್ಲ, ಅದಾಗ್ತಿದ್ದ ಹಾಗೆ ಬಹುತೇಕ ಭಾರತೀಯರಿಗೆ ಒಂದು ಪ್ರಶ್ನೆ ಇತ್ತು. ಅಲ್ಲ ಸ್ವಾಮಿ, ಈ ಪಾಕಿಸ್ತಾನದವರು ಮತ್ತು ಸೌದಿ ಅರೇಬಿಯಾದ ನಡುವೆ ಒಂದು ಡಿಫೆನ್ಸ್ ಪ್ಯಾಕ್ಟ್ ಆಗಿತ್ತಲ್ಲ, ಅದರ ಕತೆ ಏನು ಅಂತ. ಒಂದು ಕಡೆ ಅಫ್ಘಾನಿಸ್ತಾನದವರು ನಿರಂತರವಾಗಿ ಪಾಕಿಸ್ತಾನದ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಸೌದಿ ಎಲ್ಲೂ ಕೂಡ ಚಕಾರ ಎತ್ತುತ್ತಾ ಇಲ್ಲ. ಪಾಕಿಸ್ತಾನದ ಪರವಾಗಿ ಸೌದಿ ಕಡೆಯಿಂದ ಯಾವುದೇ ಹೇಳಿಕೆ ಬರ್ತಾ ಇಲ್ಲ. ಪಾಕಿಸ್ತಾನಕ್ಕೆ ಅವರು ಸಣ್ಣದಾಗಿಯೂ ಕೂಡ ಹೆಲ್ಪ್ ಮಾಡ್ತಾ ಇಲ್ಲ. ಓಕೆ, ಅದನ್ನು ಒಪ್ಕೊಳ್ಳೋಣ. ಯಾಕೆಂತಂದರೆ ಈ ಡಿಫೆನ್ಸ್ ಪ್ಯಾಕ್ಟ್ ಆದಾಗಲೇ ಒಂದು ನಿರೀಕ್ಷೆ ಇತ್ತು, ಇದು ಕೇವಲ ಒನ್ ಸೈಡೆಡ್. ಅಂದರೆ ಸೌದಿಗೆ ಸಂಕಷ್ಟ ಬಂದಂತಹ ಸಂದರ್ಭದಲ್ಲಿ ಪಾಕಿಸ್ತಾನ ಅದಕ್ಕೆ ರಿಯಾಕ್ಟ್ ಮಾಡುತ್ತೆ. ಪಾಕಿಸ್ತಾನ ಇಲ್ಲಿ ಬಲಿಕಾ ಬಕ್ರಾ ಆಗಿದೆ. ಪಾಕಿಸ್ತಾನ ಒಂದು ರೀತಿಯಲ್ಲಿ ಸೌದಿಯ ಗೇಟ್ ಕೀಪರ್ ಅಂತಲೇ ಚರ್ಚೆ ಆಗಿತ್ತು. ಅದು ಸತ್ಯವೂ ಕೂಡ ಹೌದು. ಆದರೆ ಈಗ ಇರಾನ್ ನಿರಂತರವಾಗಿ ಸೌದಿ ಅರೇಬಿಯಾದ ಮೇಲೆ ದಾಳಿ ಮಾಡ್ತಾ ಇದೆ. ಏನು ಸಣ್ಣ ಪುಟ್ಟ ದಾಳಿ ಅಲ್ಲ, ಸೌದಿಗೆ ಬಹಳ ದೊಡ್ಡ ಹಾನಿ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಪಾಕಿಸ್ತಾನ ಸೌದಿ ಪರವಾಗಿ ಯುದ್ಧಕ್ಕೆ ಇಳಿಬೇಕಲ್ವಾ? ಈಗ ಸೌದಿಯ ರಕ್ಷಣೆಗೆ ಪಾಕಿಸ್ತಾನ ಹೋಗಿಲ್ಲ ಅಂತಂದ್ರೆ ಇನ್ಯಾವಾಗ ಹೋಗೋದು? ಇದಕ್ಕಿಂತ ದೊಡ್ಡ ಸಂಕಷ್ಟ ಸೌದಿಗೆ ಇನ್ಯಾವಾಗ ಬರೋದಕ್ಕೆ ಸಾಧ್ಯ? ಉದಾಹರಣೆಗೆ ಹೇಳ್ತೀನಿ ನಿಮಗೆ. ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಲ್ಲ, ಇದು ಸೌದಿಯಲ್ಲಿರುವಂತಹ ರಾಸ್ ತನೂರಾ ಆಯಿಲ್ ರಿಫೈನರಿ. ಇದು ಸ್ಯಾಟಲೈಟ್ ಇಮೇಜ್. ಇರಾನ್ ಡ್ರೋನ್ ಅಟ್ಯಾಕ್ನಿಂದ ರಾಸ್ ತನೂರಾಗೆ ಎಷ್ಟರ ಮಟ್ಟಿಗೆ ಹಾನಿಯಾಗಿದೆ ಅಂತ ಎದ್ದು ಕಾಣ್ತಾ ಇದೆ. ಇದನ್ನ ಯುದ್ಧದಲ್ಲಿ ಭೀಕರ ದಾಳಿ ಅಂತ ಹೇಳ್ತೀರಾ, ಅಥವಾ ಚಿಕ್ಕದಾದಂತಹ ಒಂದು ಘಟನೆ ಅಂತ ಹಾಗೆ ನೆಗ್ಲೆಕ್ಟ್ ಮಾಡ್ತೀರಾ? ಸಾಧ್ಯ ಇಲ್ಲ ತಾನೆ. ರಾಸ್ ತನೂರಾ ಸೌದಿಯ ಬಹಳ ದೊಡ್ಡ ರಿಫೈನರಿ. ಸೌದಿ ಅರೇಬಿಯಾಗೆ ಆಂತರಿಕವಾಗಿ ಪೆಟ್ರೋಲ್ ಮತ್ತು ಡೀಸೆಲ್ ಬೇಕಲ್ಲ, ಆ ತೈಲ ಶುದ್ಧೀಕರಣ ಆಗುವಂತಹದ್ದು ಇದೇ ಘಟಕದಲ್ಲಿ. ಅಂತಹ ರಾಸ್ ತನೂರಾವನ್ನೇ ಟಾರ್ಗೆಟ್ ಮಾಡಿ ಇರಾನ್ ಹೊಡೆದಿದೆ. ಇದಕ್ಕೂ ಅಮೆರಿಕಾಗೂ ಯಾವುದೇ ರೀತಿಯಲ್ಲೂ ಲಿಂಕ್ ಇಲ್ಲ. ಇಲ್ಲೇನೋ ಅಮೆರಿಕದ ಸಿಬ್ಬಂದಿ ಕೆಲಸ ಮಾಡ್ತಾರೆ ಅಂತಾಗ್ಲಿ ಅಥವಾ ಅಮೆರಿಕದ ಇನ್ವೆಸ್ಟ್ಮೆಂಟ್ ಇದೆ ಅಂತಾಗ್ಲಿ ಏನೂ ಕೂಡ ಇಲ್ಲ. ಇದು ಟೋಟಲಿ ಸೌದಿಯ ಅಸೆಟ್. ಅದನ್ನೇ ಟಾರ್ಗೆಟ್ ಮಾಡಿ ಇರಾನ್ ಹಿಟ್ ಮಾಡಿದೆ. ಇದಿಷ್ಟೇ ಅಲ್ಲ ಮಿತ್ರರೇ, ಸೌದಿಯ ರಿಯಾದ್ನಲ್ಲಿರುವಂತಹ ಅಮೆರಿಕದ ಎಂಬಸಿಗೆ ಇರಾನ್ ಹೊಡೆದಿದೆ. ಬಹಳ ಲೇಟೆಸ್ಟ್ ಮಾಹಿತಿ ಏನು ಕೇಳಿದ್ರೆ, ಸೌದಿ ಅರೇಬಿಯಾದಲ್ಲಿರುವಂತಹ CIA ಸ್ಟೇಷನ್ ಮೇಲೂ ಕೂಡ ಇರಾನ್ ದಾಳಿ ಮಾಡಿದೆ. ಇದನ್ನ ಅಮೆರಿಕದ ಮಾಧ್ಯಮಗಳು ಬಹಳ ದೊಡ್ಡ ಮಟ್ಟದಲ್ಲಿ ಕವರ್ ಮಾಡ್ತಾ ಇದ್ದಾವೆ. ಕಾರಣ ಏನು ಕೇಳಿದ್ರೆ, ಇಲ್ಲಿ ಅಮೆರಿಕದ ಅನೇಕ ಸಿಬ್ಬಂದಿಗಳಿದ್ರು. ಈಗ ಇರಾನ್ ಮಾಡಿದಂತಹ ದಾಳಿಯಲ್ಲಿ ಈ CIA ಸ್ಟೇಷನ್ ನಲ್ಲಿದ್ದಂತಹ ಅನೇಕ ಅಮೆರಿಕದ ಸಿಬ್ಬಂದಿಗಳು ಸಾವಿಗೀಡಾಗಿರುವಂತಹ ಸಾಧ್ಯತೆಗಳಿದಾವೆ. ಅಂದ್ರೆ ಅಷ್ಟರ ಮಟ್ಟಿಗೆ ಸೌದಿ ಅರೇಬಿಯಾದ ಮೇಲೆ ಇರಾನ್ ದಾಳಿ ಮಾಡ್ತಾ ಇದೆ. ಇಷ್ಟಾದ್ರೂ ಕೂಡ ಪಾಕಿಸ್ತಾನ ಪತ್ತೆನೇ ಇಲ್ಲ. ಮಿತ್ರರೇ, ಇದರ ಬಗ್ಗೆ ಕೇವಲ ಭಾರತದಲ್ಲಿ ಚರ್ಚೆ ಆಗ್ತಾ ಇಲ್ಲ, ಪಾಕಿಸ್ತಾನದಲ್ಲೂ ಚರ್ಚೆ ಆಗ್ತಾ ಇದೆ. ಪಾಕಿಸ್ತಾನದಲ್ಲಿ ಎರಡು ವಿಧ ಇದೆ. ಒಂದು, ಇರಾನ್ಗೆ ಸಪೋರ್ಟ್ ಮಾಡುವಂತಹ ಗುಂಪು. ಅವರು ಶಿಯಾ ಮುಸ್ಲಿಮರು. ಅವರಿಗೆ ಅಯತುಲ್ಲಾ ಅಲಿ ಖಮೆನಾಯಿ ಅತ್ಯಂತ ಸರ್ವೋಚ್ಚ ನಾಯಕ. ಅವರಿಗೆ ಇರಾನ್ ಎಷ್ಟೇ ಹಾನಿ ಮಾಡಿದ್ರೂ ಕೂಡ ಅದು ಖುಷಿ ಕೊಡುತ್ತೆ. ಇನ್ನೊಂದು ವರ್ಗ ಇದೆ, ಅದು ಸುನ್ನಿ ಮುಸ್ಲಿಮರು. ಪಾಕಿಸ್ತಾನದಲ್ಲಿ ಇವರೇ ಬಹುಸಂಖ್ಯಾತರು. ಇವರೀಗ ಪಾಕಿಸ್ತಾನದ ಸರ್ಕಾರವನ್ನು ಪ್ರಶ್ನಿಸ್ತಾ ಇದ್ದಾರೆ. ನಾವು ಸೌದಿ ಅರೇಬಿಯಾದ ಜೊತೆಗೆ ಒಪ್ಪಂದ ಮಾಡ್ಕೊಂಡಿದೀವಿ, ಇಂತಹದ್ರಲ್ಲಿ ಪಾಕಿಸ್ತಾನದ ಸೇನೆ ಯಾಕೆ ಸೌದಿಯ ಪರವಾಗಿ ನಿಲ್ತಾ ಇಲ್ಲ? ಸೌದಿಯ ದಾಳಿಗೆ ನಾವು ಕೂಡ ರಿಯಾಕ್ಟ್ ಮಾಡಬೇಕಲ್ವಾ? ಹೀಗಂತ ಅವರಿಗೆ ಅನಿಸೋದಕ್ಕೆ ಶುರುವಾಗಿದೆ. ಯಾಕೆ ಅಂತಂದ್ರೆ ಸೌದಿ ಅರೇಬಿಯಾ ಸುನ್ನಿ ಮುಸ್ಲಿಂ ರಾಷ್ಟ್ರ. ಇದರಿಂದ ಸಹಜವಾಗಿ ಪಾಕಿಸ್ತಾನದ ಸರ್ಕಾರದ ಮೇಲೆ ಒತ್ತಡ ಆಗ್ತಾ ಇದೆ. ಇದೇ ಸಂದರ್ಭದಲ್ಲಿ ಇಶಾಕ್ ದಾರ್, ಇವರು ಪಾಕಿಸ್ತಾನದ ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್ ಕೂಡ ಹೌದು, ಹಾಗೆ ವಿದೇಶಾಂಗ ಸಚಿವರು ಕೂಡ ಹೌದು. ಅವರು ಪಾಕಿಸ್ತಾನದ ಸಂಸತ್ನಲ್ಲಿ ನಿಂತ್ಕೊಂಡು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಅದನ್ನು ಕೇಳದಂತಹ ಸಂದರ್ಭದಲ್ಲಿ ನೀವು ನಗಾಡಬೇಕೋ ಅಥವಾ ಭವಿಷ್ಯದ ಪಾಕಿಸ್ತಾನದ ಸ್ಥಿತಿ ಅಂದುಕೊಳ್ಳಬೇಕೋ ಒಂದು ಗೊತ್ತಾಗ್ತಾ ಇಲ್ಲ. ಅವ್ರೇನ್ ಹೇಳ್ತಾರೆ ಕೇಳಿದ್ರೆ, ನಾವು ಇತ್ತೀಚೆಗೆ ಇರಾನ್ನ ಜೊತೆಗೆ ಮಾತನಾಡಿದೀವಿ. ಇರಾನ್ಗೆ ಪಾಕಿಸ್ತಾನ ಮತ್ತು ಸೌದಿ ಅರೇಬಿಯಾದ ನಡುವೆ ಇರುವಂತಹ ಡಿಫೆನ್ಸ್ ಪ್ಯಾಕ್ಟ್ ಅನ್ನ ನೆನಪು ಮಾಡಿಕೊಟ್ಟಿದೀವಿ. ನೀವೇನಾದ್ರೂ ಸೌದಿ ಅರೇಬಿಯಾದ ಮೇಲೆ ದಾಳಿ ನಿಲ್ಲಿಸದೇ ಇದ್ರೆ ನಾವು ಕೂಡ ದಾಳಿಗೆ ಇಳಿಬೇಕಾಗುತ್ತೆ ಅನ್ನೋದನ್ನ ಇರಾನ್ಗೆ ಕನ್ವೆ ಮಾಡಿದೀವಿ ಅಂತ ಪಾಕಿಸ್ತಾನದ ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್ ಹೇಳಿಕೆ ಕೊಟ್ಟಿದ್ದಾರೆ. ಇಷ್ಟೇ ಹೇಳಿದ್ರೆ ಪಾಕಿಸ್ತಾನ ಏನೋ ಧೈರ್ಯ ಮಾಡಿ ಇರಾನ್ಗೆ ಈ ರೀತಿಯಾಗಿ ಧಮಕಿ ಹಾಕಿದೆ ಅಂತ ನಂಬಬಹುದಿತ್ತೇನೋ. ಅದಕ್ಕೆ ಮುಂದುವರೆದು ಇಶಾಕ್ ದಾರ್ ಒಂದು ಮಾತು ಹೇಳ್ತಾರೆ, ನಾವು ಯಾವಾಗ ಇರಾನ್ಗೆ ಈ ರೀತಿಯಾಗಿ ಧಮಕಿ ಹಾಕಿದ್ವೋ ಇರಾನ್ ಕೂಡ ಸೌದಿಯ ಮೇಲಿನ ದಾಳಿಯನ್ನ ಕಡಿಮೆ ಮಾಡಿದೆ. ನಮ್ಮ ಎಚ್ಚರಿಕೆಯ ಕಾರಣದಿಂದಾಗಿ ಇವತ್ತು ಸೌದಿ ಅರೇಬಿಯಾ ಮತ್ತು ಒಮಾನ್ ದೇಶದ ಮೇಲೆ ಬಹಳ ಕಡಿಮೆ ಪ್ರಮಾಣದಲ್ಲಿ ದಾಳಿ ಆಗ್ತಾ ಇದೆ. ಆದರೆ ಇನ್ನೊಂದು ಕಡೆಯಲ್ಲಿ ಕತಾರ್, UAE, ಕುವೈತ್, ಜೋರ್ಡಾನ್ ಈ ಎಲ್ಲ ದೇಶಗಳ ಮೇಲೆ ಇರಾನ್ ಹೆಚ್ಚಿನ ದಾಳಿ ಮಾಡ್ತಾ ಇದೆ. ಸೌದಿ ಮತ್ತು ಒಮಾನ್ ಮೇಲೆ ದಾಳಿಯನ್ನು ಕಡಿಮೆ ಮಾಡಿದೆ. ಇದಕ್ಕೆ ಕಾರಣ ನಾವು ಅಂತೇಳಿ ಪಾಕಿಸ್ತಾನದ ಸಂಸತ್ನಲ್ಲಿ ನಿಂತ್ಕೊಂಡು ಪಾಕಿಸ್ತಾನದ ಉಪಪ್ರಧಾನಿ ಇಶಾಕ್ ದಾರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ.
ಅದಕ್ಕೆ ಹೇಳೋದು ಕೋಲ್ ಕೊಟ್ಟು ಹೊಡೆಸ್ಕೊಳ್ಳೋದು ಅಂತ. ಈಗ ಸೌದಿ ಅರೇಬಿಯಾ ಮತ್ತು ಒಮಾನ್ ಮೇಲೆ ಇರಾನ್ ನಿಜವಾಗ್ಲೂ ದಾಳಿ ಕಡಿಮೆ ಮಾಡಿದ್ಯಾ, ಆ ವಿಚಾರಕ್ಕೆ ನಾನು ನಂತರದಲ್ಲಿ ಬರ್ತೀನಿ. ಈಗ ಇಶಾಕ್ ದಾರ್ ಹೇಳ್ತಾ ಇದಾರಲ್ಲ, ಕತಾರ್, UAE, ಕುವೈತ್, ಜೋರ್ಡಾನ್ ಈ ರಾಷ್ಟ್ರಗಳ ಮೇಲೆ ಇರಾನ್ ದಾಳಿ ಜಾಸ್ತಿ ಮಾಡಿದೆ, ಸೌದಿ ಮತ್ತು ಒಮಾನ್ ಮೇಲೆ ಕಡಿಮೆ ಮಾಡಿದೆ ಅಂತ. ಕತಾರ್, UAE, ಕುವೈತ್ ಈ ಎಲ್ಲ ದೇಶಗಳು ಪಾಕಿಸ್ತಾನಕ್ಕೆ ಫ್ರೆಂಡ್ಲಿ ನೇಷನ್ ಅಲ್ವಾ? ಪಾಕಿಸ್ತಾನ ಅವರ ರಕ್ಷಣೆಗೆ ಹೋಗೋದಿಲ್ವಾ? ಈ ಪ್ರಶ್ನೆ ಮೂಡುತ್ತೆ ತಾನೆ. ನಾಳೆ ದಿನ ಈ ಯುದ್ಧ ನಿಂತ ಬಳಿಕ ಈ ದೇಶಗಳು ಇದನ್ನೂ ಕೂಡ ಗಮನಿಸ್ತಾವಲ್ವಾ? ಎರಡನೇದಾಗಿ, ಸೌದಿ ಅರೇಬಿಯಾ ಮತ್ತು ಒಮಾನ್ ಮೇಲೆ ದಾಳಿ ಕಡಿಮೆ ಆಗಿದೆಯಾ ಕೇಳಿದ್ರೆ, ಮಿತ್ರರೇ, ಒಮಾನ್ ದೇಶದ ಮೇಲೆ ಮೊದಲಿನಿಂದಲೂ ಕೂಡ ಇರಾನ್ ಅಷ್ಟೊಂದು ದಾಳಿ ಮಾಡ್ತಾ ಇಲ್ಲ. ಇದಕ್ಕೆ ಅನೇಕ ಕಾರಣಗಳಿದಾವೆ. ಈ ನ್ಯೂಕ್ಲಿಯರ್ ನೆಗೋಸಿಯೇಷನ್ ನಡೀತಾ ಇತ್ತಲ್ಲ, ಅದು ಒಮಾನ್ನಲ್ಲೇ ನಡೆದಿದ್ದು. ಒಮಾನೇ ಆ ಮಧ್ಯಸ್ಥಿಕೆಯನ್ನು ವಹಿಸಿದ್ದು. ಈಗಲೂ ಸಹ ಅಷ್ಟೇ, US ಜೊತೆಗೆ ಇರಾನ್ನ ಏನಾದರೂ ಒಂದು ಡೀಲ್ ಆಗಬೇಕು, ಒಂದು ವೇಳೆ ಯುದ್ಧ ವಿರಾಮ ಆಗಬೇಕಾದ್ರೂ ಕೂಡ ಅದಕ್ಕೆ ಒಮಾನ್ ದೇಶವೇ ಮಧ್ಯಸ್ಥಿಕೆಯನ್ನು ವಹಿಸಬೇಕು. ಹೀಗಾಗಿ ಇರಾನ್ ಅಷ್ಟಾಗಿ ಒಮಾನ್ ದೇಶವನ್ನ ಟಾರ್ಗೆಟ್ ಮಾಡ್ತಾ ಇಲ್ಲ. ಅದೇ ಸೌದಿ ಅರೇಬಿಯಾವನ್ನ ಆರಂಭದಲ್ಲಿ ಹೆಚ್ಚು ಟಾರ್ಗೆಟ್ ಮಾಡಿರಲಿಲ್ಲ. ಆದರೆ ಕಳೆದ ಒಂದು 48 ಗಂಟೆಗಳಲ್ಲಿ ಸೌದಿ ಅರೇಬಿಯಾವನ್ನ ಅತಿ ಹೆಚ್ಚು ಟಾರ್ಗೆಟ್ ಮಾಡಿದೆ. ಅವರ ಆಯಿಲ್ ರಿಫೈನರಿಗೆ ಹೊಡೆದಿದ್ದಾರೆ, US ಎಂಬಸಿಗೆ ಹೊಡೆದಿದ್ದಾರೆ, US ಬೇಸ್ಗೆ ಹೊಡೆದಿದ್ದಾರೆ. ಅಷ್ಟು ಮಾತ್ರ ಅಲ್ಲ, CIS ಸ್ಟೇಷನ್ಗೂ ಕೂಡ ಹೊಡೆದಿದ್ದಾರೆ. ಇಲ್ಲಿ ಪಾಕಿಸ್ತಾನದ ಉಪ ಪ್ರಧಾನಿಯ ಸ್ಟೇಟ್ಮೆಂಟ್ ಇದೆಯಲ್ಲ, ಅದು ಕೇವಲ ತನ್ನ ದೇಶದ ಜನರನ್ನ ಖುಷಿಪಡಿಸೋದಕ್ಕಷ್ಟೇ. ನಾವು ಈ ಯುದ್ಧದಲ್ಲಿ ಬಹಳ ದೊಡ್ಡ ಪ್ಲೇಯರ್ ಅಂತ ತೋರಿಸ್ಕೊಳ್ಳೋದಕ್ಕೆ ಪಾಕಿಸ್ತಾನ ಯತ್ನ ಮಾಡ್ತಾ ಇದೆ, ತನ್ನ ಜನರಿಗೆ ಹೂ ಮುಡಿಸುವಂತಹ ಕೆಲಸ. ಆದರೆ ನಿಜವಾಗ್ಲೂ ಕೂಡ ಪಾಕಿಸ್ತಾನಕ್ಕೆ ಸಂಕಷ್ಟ ಯಾವಾಗ ಬರುತ್ತೆ ಅಂತ ಈಗ ಹೇಳ್ತೀನಿ ಕೇಳಿ. ಈ ಯುದ್ಧ ಶುರು ಆಯ್ತಲ್ಲ, ಅಲ್ಲಿಂದ ಇಲ್ಲಿಯವರೆಗೆ ಈ ಗಲ್ಫ್ನ ಎಲ್ಲಾ ರಾಷ್ಟ್ರಗಳು ಕೂಡ ಇರಾನ್ ಏನ್ ದಾಳಿ ಮಾಡುತ್ತಲ್ಲ ಅದನ್ನ ತಡೆಯೋದಕ್ಕಷ್ಟೇ ಯತ್ನ ಮಾಡ್ತಾ ಇದಾವೆ. ಅಂದ್ರೆ ನಮಗೇನು ಹಾನಿ ಆಗಬಾರದು ಅಂತ ರಿಟಾಲಿಯೇಟ್ ಮಾಡೋದಕ್ಕೆ ಅವ್ರು ಇನ್ನೂ ಸಹ ಮುಂದಾಗಿಲ್ಲ. ಸೌದಿ ಒಂದೆರಡು ಬಾರಿ ಎಚ್ಚರಿಕೆಯನ್ನ ಕೊಟ್ಟಿದೆ, ಮುಂದಾಗಬಹುದಾದಂತಹ ಅನಾಹುತಗಳ ಬಗ್ಗೆ ಅವರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಯುದ್ಧಕ್ಕೆ ನಾವು ಎಂಟ್ರಿ ಆಗಿದ್ದೆ ಆದ್ರೆ ಸಾಧಕಗಳೇನು ಬಾಧಕಗಳೇನು, ಯುದ್ಧಕ್ಕೆ ಎಂಟ್ರಿ ಆಗದೇ ಇದ್ರೆ ನಮಗೆ ಎಷ್ಟು ಹಾನಿ ಆಗುತ್ತೆ, ನಾವೆಷ್ಟು ದಿನ ಇದನ್ನು ತಡೆದುಕೊಳ್ಬಹುದು, ಇದೆಲ್ಲದರ ಬಗ್ಗೆ ಸೌದಿ ಪರಿಶೀಲನೆ ಮಾಡ್ತಾ ಇದೆ. ಒಂದು ವೇಳೆ ಸೌದಿ ಅರೇಬಿಯಾಗೆ ನಾಳೆ ಯುದ್ಧವೇ ಅನಿವಾರ್ಯ, ನಾವು ಇರಾನ್ಗೆ ರಿಟಾಲಿಯೇಟ್ ಮಾಡಲೇಬೇಕು ಅಂತ ಅವರು ತೀರ್ಮಾನ ಮಾಡಿದ್ದೆ ಆದ್ರೆ ಸೌದಿ ಯುದ್ಧಕ್ಕೆ ಧುಮುಕುತ್ತೆ. ಅವರು ಯುದ್ಧಕ್ಕೆ ಹೋಗ್ತಿದ್ದ ಹಾಗೆ ಒಬ್ಬರೇ ಹೋಗೋದಿಲ್ಲ, ಪಾಕಿಸ್ತಾನಕ್ಕೆ ಇನ್ವಿಟೇಷನ್ ಕೊಡ್ತಾರೆ. ಯಾಕೆ ಕೇಳಿದ್ರೆ, ಇರಾನನ್ನ ತಣಿಸಬೇಕಾದ್ರೆ ಪಾಕ್ ಈ ಕಡೆಯಿಂದ ಯುದ್ಧವನ್ನ ಆರಂಭಿಸಲೇಬೇಕು. ಇರಾನ್ ಕೇವಲ ಪರ್ಷಿಯನ್ ಗಲ್ಫ್ ಕಡೆಗೆ ಮಾತ್ರ ಗಮನ ಹರಿಸ್ತಾ ಇದೆ. ಒಂದು ವೇಳೆ ಸೌದಿ ಯುದ್ಧಕ್ಕೆ ಎಂಟ್ರಿ ಆಗಿದ್ದೆ ಆದ್ರೆ ಇರಾನನ್ನ ಇನ್ನೊಂದು ಕಡೆ ಎಂಗೇಜ್ ಮಾಡೋದಕ್ಕೋಸ್ಕರವಾಗಿ, ಅಂದ್ರೆ ಇರಾನ್ನ ಈಸ್ಟ್ ಮತ್ತು ನಾರ್ತ್ ಅನ್ನ ಎಂಗೇಜ್ ಮಾಡಬೇಕಾದ್ರೆ ಪಾಕಿಸ್ತಾನ ಅಲ್ಲಿ ಯುದ್ಧವನ್ನ ಆರಂಭಿಸಬೇಕು. ಆಗ ಸಹಜವಾಗಿ ಸೌದಿ ಅರೇಬಿಯಾ ಪಾಕಿಸ್ತಾನಕ್ಕೆ ಆರ್ಡರ್ ಮಾಡುತ್ತೆ, ಹೇಗಿದ್ರು ನಮ್ಮ ಡಿಫೆನ್ಸ್ ಪ್ಯಾಕ್ಟ್ ಇದೆಯಲ್ಲ, ನೀವು ಕೂಡ ಯುದ್ಧಕ್ಕೆ ಬನ್ನಿ ಅಂತ. ಪಾಕಿಸ್ತಾನ ಯುದ್ಧಕ್ಕೆ ಎಂಟ್ರಿ ಆಯಿತು ಅಂತಂದ್ರೆ ಮುಂದೇನಾಗುತ್ತೆ ಅಂತ ನಾನೇನು ನಿಮಗೆ ವಿವರಿಸಬೇಕಾ? ನಿಮ್ಮ ಕಣ್ಣ ಮುಂದೆಯೇ ಮುಂದಿನ ಕಂಪ್ಲೀಟ್ ಪಿಕ್ಚರ್ ಬಂದು ಹೋಗಿರುತ್ತೆ. ಇರಾನ್ ಈಗ ಡ್ರೋನ್ ಮತ್ತು ಮಿಸೈಲ್ಗಳನ್ನು ಆ ಕಡೆ ಕಳಿಸ್ತಾ ಇದೆಯಲ್ಲ, ಅದನ್ನೆಲ್ಲ ಪಾಕಿಸ್ತಾನಕ್ಕೆ ನುಗ್ಗಿಸುತ್ತೆ. ನಿಮಗೆ ನೆನಪಿರಲಿ, ಇಡೀ ಪರ್ಷಿಯನ್ ಗಲ್ಫ್ನಲ್ಲಿ ಅಮೆರಿಕದ ಏರ್ ಡಿಫೆನ್ಸ್ ಸಿಸ್ಟಮ್ ಇರೋದು. ಪೇಟ್ರಿಯಾಟ್ ಏರ್ ಡಿಫೆನ್ಸ್ ಸಿಸ್ಟಮ್, ಥಾಡ್ ಏರ್ ಡಿಫೆನ್ಸ್ ಸಿಸ್ಟಮ್, ಇಂತಹ ಅತ್ಯಾಧುನಿಕವಾದಂತಹ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಮಿಡಲ್ ಈಸ್ಟ್ನಲ್ಲಿ ಆ ರಾಷ್ಟ್ರಗಳು ಇಟ್ಕೊಂಡಿದ್ದಾವೆ. ಅಷ್ಟೆಲ್ಲ ಆದರೂ ಸಹ ಅದನ್ನ ಬ್ರೀಚ್ ಮಾಡಿಬಿಟ್ಟು ಇರಾನ್ನ ಡ್ರೋನ್ಗಳು ಹಿಟ್ ಮಾಡ್ತಾ ಇದ್ದಾವೆ. ಪಾಕ್ ಬಳಿ ಇರುವಂತಹ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಯಾವುವು? ಚೈನಾ ರೆಡಿ ಮಾಡಿಕೊಟ್ಟಿದೆಯಲ್ಲ ಅಂತಹ ಏರ್ ಡಿಫೆನ್ಸ್ ಸಿಸ್ಟಮ್ಗಳು. ಅದರ ತಾಕತ್ತೇನು ಅಂತ ಈ ಹಿಂದೆಯೇ ನಿಮಗೆಲ್ಲ ಗೊತ್ತಾಗಿದೆ. ಆಪರೇಷನ್ ಸಿಂಧೂರದಲ್ಲಿ ಭಾರತ ಯಾವ್ಯಾವ ಮಿಸೈಲನ್ನು ಪಾಕಿಸ್ತಾನಕ್ಕೆ ಕಳುಹಿಸಿತ್ತೋ, ಯಾವ್ಯಾವ ಡ್ರೋನ್ಗಳನ್ನು ಕಳುಹಿಸಿತ್ತೋ, ಎಲ್ಲವೂ ಕೂಡ ನಿಗದಿತ ಗುರಿಯನ್ನು ತಲುಪಿದಾವೆ. ಹೀಗಾಗಿ ಈ ಯುದ್ಧಕ್ಕೇನಾದರೂ ಎಂಟ್ರಿ ಆಗಿದ್ದೆ ಆದರೆ ಪಾಕಿಸ್ತಾನದಲ್ಲಿ ಭರ್ಜರಿ ಧಮಾಕವೇ ಆಗಿಬಿಡುತ್ತೆ. ಈ ಪಾಕಿಸ್ತಾನದ ಸರ್ಕಾರ ಇದೆಯಲ್ಲ, ಇವರಿಗೆ ಜಗತ್ತಿನಲ್ಲಿರುವ ಪ್ರತಿಯೊಬ್ಬರೂ ಕೂಡ ಮೂರ್ಖರಂತೆ ಕಾಣ್ತಾ ಇದ್ದಾರೋ ಏನೋ ನನಗಂತೂ ಗೊತ್ತಿಲ್ಲ. ಇವರಿಗೆ ಇರಾನ್ಗೆ ಧಮ್ಕಿ ಹಾಕಿದ್ರಂತೆ ಇರಾನ್ ದಾಳಿಯನ್ನ ಸೌದಿಯ ಮೇಲೆ ಕಡಿಮೆ ಮಾಡ್ತಂತೆ. ಇವರ ಧಮ್ಕಿಗೆ, ಇವರ ಸಾಮರ್ಥ್ಯಕ್ಕೆ ಪಕ್ಕದಲ್ಲಿರುವಂತಹ ಅಫ್ಘಾನಿಸ್ತಾನದ ತಾಲಿಬಾನಿಗಳು ಹೆದರ್ಕೊಳ್ತಾ ಇಲ್ಲ. ನಿಮಗೆಲ್ಲ ನೂರ್ ಖಾನ್ ಏರ್ ಬೇಸ್ ಅನ್ನ ತಾಲಿಬಾನಿಗಳು ಉಡಾಯಿಸಿದ್ದು ಗೊತ್ತೇ ಇದೆ. ಅದಾಗ್ತಿದ್ದ ಹಾಗೆ ತಾಲಿಬಾನಿಗಳು ಇವತ್ತೊಂದು ಕ್ಲೈಮ್ ಮಾಡಿದ್ದಾರೆ. ಅದೇನು ಕೇಳಿದ್ರೆ, ಕಳೆದ ರಾತ್ರಿ ನಡೆದಂತಹ ಆಪರೇಷನ್ ನಲ್ಲಿ ಪಾಕಿಸ್ತಾನದ 7 ಚೆಕ್ ಪೋಸ್ಟ್ ಗಳನ್ನ ನಾವು ವಶಕ್ಕೆ ಪಡೆದಿದ್ದೀವಿ ಹೀಗಂತ ತಾಲಿಬಾನ್ನ ಸೇನೆ ಹೇಳ್ಕೊಂಡಿದೆ. ಅಲ್ಲಿಗೆ ಅರ್ಥ ಏನು? ಅವರು ಯುದ್ಧ ನಿಲ್ಲಿಸಿಲ್ಲ, ಈಗಲೂ ಕೂಡ ಗಡಿಯಲ್ಲಿ ಪಾಕಿಸ್ತಾನಕ್ಕೆ ಚೆನ್ನಾಗಿ ಹೊಡಿತಾನೆ ಇದ್ದಾರೆ. ಆ ತಾಲಿಬಾನಿಗಳನ್ನ ಎದುರಿಸೋದಕ್ಕೆ ಪಾಕಿಸ್ತಾನಕ್ಕೆ ಆಗ್ತಾ ಇಲ್ಲ, ಅಂತಹದ್ರಲ್ಲಿ ಇರಾನ್ ಅನ್ನ ಎದುರು ಹಾಕೊಳ್ತಾರಂತೆ. ಪಾಕಿಸ್ತಾನದವರು ಈ ರೀತಿಯಾಗಿ ದೊಡ್ಡ ದೊಡ್ಡ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟು ನಾವು ಬಹಳ ದೊಡ್ಡವರು, ನಮಗೆ ಬಹಳ ಸಾಮರ್ಥ್ಯ ಇದೆ ಅಂತ ತೋರಿಸ್ಕೊಳ್ತಾ ಇದ್ದಾರಲ್ಲ, ಇವರು ನಿಜವಾಗ್ಲೂ ಯಾವಾಗ ಸಿಕ್ಕಾಕೊಳ್ತಾರೆ ಅಂತಂದ್ರೆ ಅಮೆರಿಕ ಪಾಕಿಸ್ತಾನದ ಕಡೆಗೆ ಗಮನ ಹರಿಸಿದಾಗ. ಈ ಯುದ್ಧ ಶುರುವಾದ ಬಳಿಕ ಟ್ರಂಪ್ ಸರ್ಕಾರ ಭಾರಿ ಒತ್ತಡವನ್ನು ಎದುರಿಸ್ತಾ ಇದೆ. ಅವರು ಅಂದುಕೊಂಡಿರಲಿಲ್ಲ ಈ ಪರಿಯಾಗಿ ಹಾನಿ ಆಗುತ್ತೆ ಅಂತ, ಅಥವಾ ಇರಾನ್ ಈ ರೀತಿಯಾಗಿ ರಿಯಾಕ್ಟ್ ಮಾಡುತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ಅಮೆರಿಕಾಗೆ ಕಲ್ಪನೆ ಇದ್ದಿರಲಿಲ್ಲ. ಅಮೆರಿಕ ಏನು ಅಂದುಕೊಂಡಿತ್ತು ಗೊತ್ತಾ? ಹೆಚ್ಚು ಅಂತಂದ್ರೆ ಪರ್ಷಿಯನ್ ಗಲ್ಫ್ನಲ್ಲಿರುವಂಥ ನಮ್ಮ ಏರ್ ಬೇಸ್ಗಳನ್ನು ಟಾರ್ಗೆಟ್ ಮಾಡಬಹುದು, ಆ ದೇಶಗಳನ್ನೆಲ್ಲ ಟಾರ್ಗೆಟ್ ಮಾಡೋದಿಲ್ಲ, ಅಲ್ಲಿನ ನಗರಗಳನ್ನು ಟಾರ್ಗೆಟ್ ಮಾಡೋದಿಲ್ಲ. ಇದು ಅಮೆರಿಕದ ಬಲವಾದಂತಹ ನಂಬಿಕೆಯಾಗಿತ್ತು. ಯಾಕೆ ಕೇಳಿದ್ರೆ ಎಲ್ಲವೂ ಕೂಡ ಇಸ್ಲಾಮಿಕ್ ರಾಷ್ಟ್ರಗಳಲ್ವಾ.
ಹೀಗಾಗಿ ಇರಾನ್ ಅಂತಹ ದುಸ್ಸಾಹಸಕ್ಕೆ ಕೈ ಹಾಕೋದಿಲ್ಲ ಅಂತ ನಂಬಿಕೊಂಡು ಅಮೆರಿಕ ಯುದ್ಧವನ್ನು ಆರಂಭಿಸಿತ್ತು. ಆದ್ರೆ ಈಗ ಏನಾಗ್ತಾ ಇದೆ, ದುಬೈ, ಅಬುಧಾಬಿ, ದೋಹಾ, ರಿಯಾದ್ ಯಾವ ನಗರವನ್ನೂ ಬಿಡ್ತಾ ಇಲ್ಲ. ಇಡೀ ಮಿಡಲ್ ಈಸ್ಟ್ ಧಗಧಗಿಸ್ತಾ ಇದೆ. ಪರ್ಷಿಯನ್ ಗಲ್ಫ್ನಲ್ಲಿ ವ್ಯಾಪಾರ ಅಸ್ತವ್ಯಸ್ತಗೊಂಡಿದೆ. ಹರ್ಮೋಸ್ ಜಲಸಂಧಿಯನ್ನು ಬಂದ್ ಮಾಡಿದ್ದಾರೆ. ಇದರ ಪರಿಣಾಮ ಏನಾಗಿದೆ ಕೇಳಿದ್ರೆ, ಇವತ್ತು ಏಷ್ಯಾದ ಎಲ್ಲಾ ಸ್ಟಾಕ್ ಎಕ್ಸ್ಚೇಂಜ್ಗಳು ಕೂಡ ಕೊಲ್ಯಾಪ್ಸ್ ಆಗಿ ಹೋಗಿದೆ. ತೈಲ ಬೆಲೆ ಗಗನಕ್ಕೇರುವಂತಹ ಸುಳಿವು ಸಿಗ್ತಾ ಇದೆ. ಈಗಾಗಲೇ ಭಾರಿ ಪ್ರಮಾಣದಲ್ಲಿ ಏರಿಕೆಯಾಗಿದೆ. ಇದು ಸಹಜವಾಗಿ ಟ್ರಂಪ್ ಸರ್ಕಾರದ ಮೇಲೆ ಒತ್ತಡವನ್ನು ತರ್ತಾ ಇದೆ. ನಾನು ಅಮೆರಿಕದ ಕೆಲ ಎಕ್ಸ್ಪರ್ಟ್ಗಳು ಮಾತನಾಡೋದನ್ನು ಕೇಳಿದ್ದೀನಿ. ಅವರು ಟ್ರಂಪ್ ಸರ್ಕಾರದ ನಡೆಯನ್ನ ತುಂಡವಾಗಿ ಖಂಡಿಸ್ತಾ ಇದ್ದಾರೆ. ಇದೊಂದು ಮೂರ್ಖ ನಿರ್ಧಾರ. ಟ್ರಂಪ್ ಅವರು ಯುದ್ಧ ಘೋಷಿಸಿದ್ದು ಮಹಾ ಅಪರಾಧ ಅನ್ನುವ ರೀತಿಯಲ್ಲಿ ಅವರು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಯಾಕೆಂತಂದ್ರೆ ಇದು ಅಮೆರಿಕಾಗೆ ಸಂಬಂಧಪಟ್ಟಂತಹ ವಿಚಾರವೇ ಅಲ್ಲ. ಕೇವಲ ನೆತನ್ಯಾಹು ಅವರ ಒತ್ತಡಕ್ಕೆ ಮಣಿದು ನೆತನ್ಯಾಹು ಮಾಡಿದಂತಹ ಬ್ರೈನ್ ವಾಶ್ಗೆ ಬಲಿಯಾಗಿ ಟ್ರಂಪ್ ಈ ಯುದ್ಧದಲ್ಲಿ ಇಳಿದಿದ್ದಾರೆ ಹೀಗಂತ ಅಮೆರಿಕನ್ನರು ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಅಮೆರಿಕದಲ್ಲಿ ಹೇಳಿ ಕೇಳಿ ಮಿಡ್ ಟರ್ಮ್ ಎಲೆಕ್ಷನ್ ಇದೆ. ಹೀಗಾಗಿ ಟ್ರಂಪ್ ಬಹಳ ಒತ್ತಡವನ್ನು ಎದುರಿಸುವಂತಹ ಸಂದರ್ಭದಲ್ಲಿ ಅವರಿಗೆ ಆಲ್ಟರ್ನೇಟಿವ್ ಆಗಿ ಕಾಣುವಂತಹದ್ದೇ ಈ ಆಸಿಮ್ ಮುನೀರ್. ಯುದ್ಧ ವಿರಾಮ ಆಗಬೇಕು. ಯುದ್ಧ ವಿರಾಮ ಈ ಸಂದರ್ಭದಲ್ಲಿ ಮಾಡಿಕೊಂಡ್ರೆ ಅದು ಕೂಡ ಅವಮಾನ, ಇರಾನ್ ಗೆದ್ದಂತಾಗುತ್ತೆ. ಇರಾನ್ ಅನ್ನ ಎಂಗೇಜ್ ಆಗಿ ಇಡಬೇಕು ಅಂತಂದ್ರೆ ಅಮೆರಿಕ ಮತ್ತು ಮಿಡಲ್ ಈಸ್ಟ್ ನ ತನ್ನ ಮಿತ್ರ ದೇಶಗಳು ಭಾರಿ ನಷ್ಟವನ್ನ ಅನುಭವಿಸಬೇಕಾಗತ್ತೆ. ಆಗ ಸಹಜವಾಗಿ ಟ್ರಂಪ್ ಏನ್ ಮಾಡಬಹುದು, ಪಾಕಿಸ್ತಾನವನ್ನ ಯುದ್ಧಕ್ಕೆ ಇಳಿಸಬಹುದು. ಇನ್ನೊಂದು ಫ್ರಂಟ್ ಅನ್ನು ಓಪನ್ ಮಾಡಿದ್ದೇ ಆದ್ರೆ ಇರಾನ್ ಮಣಿಯುತ್ತೆ ಎನ್ನುವಂತಹ ಲೆಕ್ಕಾಚಾರಕ್ಕೆ ಬರಬಹುದು. ಒಂದು ವೇಳೆ ಪಾಕಿಸ್ತಾನ ಈ ಯುದ್ಧಕ್ಕೆ ಎಂಟ್ರಿ ಆಯಿತು ಅಂತಾದ್ರೆ ಪಾಕಿಸ್ತಾನದಲ್ಲಿ ದೀಪಾವಳಿ 100% ಗ್ಯಾರಂಟಿ. ಕೇವಲ ಯುದ್ಧ ಮಾತ್ರ ಪಾಕಿಸ್ತಾನಕ್ಕೆ ಪ್ರಾಬ್ಲಮ್ ಅಲ್ಲ, ಪಾಕಿಸ್ತಾನದ ಜನರಲ್ಲೂ ಕೂಡ 2 ಭಾಗ ಇದೆ ಅಂತ ನಾನು ನಿಮಗೆ ಹೇಳಿದ್ದೀನಿ. ಪಾಕಿಸ್ತಾನದಲ್ಲಿರುವಂತಹ ಶಿಯಾ ಮುಸ್ಲಿಮರು ಯಾವತ್ತೂ ಕೂಡ ಇರಾನ್ ಮೇಲಿನ ಯುದ್ಧವನ್ನ ಒಪ್ಪೋದೇ ಇಲ್ಲ. ಇದು ಪಾಕಿಸ್ತಾನವನ್ನ ಆಂತರಿಕವಾಗಿಯೂ ಕೂಡ ಡಿವೈಡ್ ಮಾಡುತ್ತೆ. ಪಾಕಿಸ್ತಾನದಲ್ಲಿರುವಂತಹ ಸಾಮಾನ್ಯ ಜನರಿಗೆ ಇದರ ಬಿಸಿ ಇನ್ನೂ ಕೂಡ ಅರ್ಥ ಆಗ್ತಾ ಇಲ್ಲ. ಅವರು ಈಗಲೂ ಸಹ ಸೋಷಿಯಲ್ ಮೀಡಿಯಾದಲ್ಲಿ AI ವಿಡಿಯೋಗಳನ್ನು ಹಾಕ್ಬಿಟ್ಟು ಇಸ್ರೇಲ್ಗೆ ಹಿನ್ನಡೆ ಆಗಿದೆ, ಅಮೆರಿಕಾಗೆ ಹಿನ್ನಡೆ ಆಗಿದೆ, ಬಹಳ ದೊಡ್ಡ ಯುದ್ಧವನ್ನು ಇರಾನ್ ಮಾಡ್ತಾ ಇದೆ, ಹೀಗೆಲ್ಲ ಫೇಕ್ ವಿಡಿಯೋಗಳನ್ನು ಸರ್ಕ್ಯುಲೇಟ್ ಮಾಡ್ತಾ ಮಜಾ ತಗೊಳ್ತಾ ಇದ್ದಾರೆ. ಆದರೆ ಸದ್ಯದ ಪರಿಸ್ಥಿತಿಯನ್ನು ನೋಡಿದ್ರೆ ಈಗೇನು ಇವರು ಫೇಕ್ ವಿಡಿಯೋಗಳನ್ನು ಕ್ರಿಯೇಟ್ ಮಾಡ್ತಾ ಇದಾರಲ್ವಾ, ಇದರ ಅವಶ್ಯಕತೆ ಮುಂದೆ ಬರೋದಿಲ್ಲ. ಇವರು ರಿಯಲ್ ಆಗಿ ತನ್ನ ಮೊಬೈಲ್ನಲ್ಲಿ ಬಾಂಬ್ ಸ್ಫೋಟದ ಚಿತ್ರಗಳನ್ನು ಸೆರೆ ಹಿಡಿದು ಸೋಷಿಯಲ್ ಮೀಡಿಯಾಗೆ ಅಪ್ಲೋಡ್ ಮಾಡುವಂತಹ ದಿನಗಳು ಕೂಡ ಹತ್ತಿರ ಬರ್ತಾ ಇದೆ. ಮಿತ್ರರೇ, ಈ ವಿಚಾರದ ಕುರಿತಾಗಿ ನಿಮಗೇನು ಅನಿಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.